ಸ್ಯಾಂಡಲ್ವುಡ್ನ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಮೂಡಿಸುವಂಥ ಸಿನಿಮಾ ಗಜರಾಮ. ಈಗಾಗಲೇ ಟೀಸರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸಾಕಷ್ಟು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿವೆ. ಸೊ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿದೆ. ಈ ನಡುವೆ ನಮ್ಮ ಜೊತೆ ಮಾತಾಡೋಕ್ಕೆ ಚಿತ್ರದ ನಾಯಕ ರಾಜವರ್ಧನ್ ಇದ್ದಾರೆ. ಸೊ ಬನ್ನಿ ಮಾತಾಡೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೂಪರ್ ಆಗಿದೆ. ಎಸ್, ಗಜರಾಮ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ. ಅದು ಸಾಂಗ್ಸು, ಟೀಸರು ಎಲ್ಲದೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥದ್ದು. ಸೊ ನೀವೆಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದ್ದೀನಿ. ಅಂದರೆ ಆಫ್ಟರ್ ಬಿಚ್ಚುಗತ್ತಿ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ನಮ್ಗೆ ಆರ್ಟಿಸ್ಟ್ಗಳಿಗೆ ಅನಿಸುತ್ತೆ ಗೊತ್ತಾ, ಈ ಸಿನಿಮಾ ಏನಾರು ಆಗೇ ಆಗುತ್ತೆ ಅಂತ. ಸೊ ಆ ಥರದ್ದು ಒಂದು ಸಿನಿಮಾ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೀವಿ. ಡೈರೆಕ್ಟರ್ ಅಂತೂ ತುಂಬ ಒಳ್ಳೆ ಲೈನ್ ತಂದುಕೊಟ್ರು. ನನಗೆ ಲೈನ್ ಕೇಳಿದಾಗಲೇ ತುಂಬ ಖುಷಿ ಇತ್ತು, ಇದು ಸಿನಿಮಾ ಮಾಡಲೇಬೇಕು ಅಂತ. ಅಂದರೆ ನಮ್ಮ ಮಣ್ಣಿನ ಕತೆ, ರೆಸ್ಲಿಂಗ್, ಕುಸ್ತಿ, ಮ್ಯಾಟ್ ಕುಸ್ತಿ, ಮಟ್ಟಿ ಕುಸ್ತಿ ಅದೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಬಂತು. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಇದೆಲ್ಲ ಬೇಕಾಗತ್ತೆ. ಪ್ಲಸ್ ರಾಗಿಣಿಯವ್ರ ಸಾಂಗ್ ಇದೆ. ಪ್ರಾಪರ್ ಕಮರ್ಷಿಯಲಾಗಿ ಏನೇನು ಇರಬೇಕು ಅದೆಲ್ಲ ಇದೆ ಈ ಸಿನಿಮಾದಲ್ಲಿ. ಓಕೆ, ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ಕೊಳ್ತಿದ್ದೆ ಆ್ಯಕ್ಚುಲಿ. ಸೊ ರಾಜವರ್ಧನ್ ಸ್ಯಾಂಡಲ್ವುಡ್ನ ಒನ್ ಆಫ್ ದ ಅಂದರೆ ಹೈಟು, ಫಿಟ್ಟು, ಆ್ಯಕ್ಟಿಂಗ್ ಎಲ್ಲದೂ ಕೂಡ ಪರ್ಫೆಕ್ಟ್ ಇರುವಂಥ ನಟ. ಬಟ್ ಸಿನಿಮಾಗಳದ್ದು ವಿಚಾರದಲ್ಲಿ ಆ ಥರ ಆಗ್ತಾರಿಲ್ಲ. ಬಟ್ ಆದರೆ ಈಗ ಗಜರಾಮ ಆ ಥರ ನಿಂತ್ಕೊಳ್ಳುತ್ತೆ ಅನ್ನೋ ಮಾತು ಕೇಳಿ ಬರ್ತಾಯಿದೆ. ಸೊ ಆರ್ ಯು ಅಗ್ರಿ? 100% ಏನಾಗುತ್ತೆ, ಪ್ರೊಡ್ಯೂಸರ್ಸ್ಗಳಿಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗತ್ತೆ ಸಿನಿಮಾ ಮೇಕಿಂಗಲ್ಲಿ. ಅಂದರೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ಪಬ್ಲಿಸಿಟಿ ಇಲ್ಲದೆ ಸಿನಿಮಾ ಸತ್ತೋಗುತ್ತೆ. ಆ ಪ್ರಾಬ್ಲಮ್ಗಳಾಗ್ತಿತ್ತು ಇಷ್ಟು ದಿನ. ಇದು ಒಂದು ಪ್ರಾಪರ್ ಎಲ್ಲ ಥರದಲ್ಲೂ ಟೈಮ್ ಕೂಡ ಬರುತ್ತೆ ಅನ್ಸುತ್ತಲ್ಲ, ಆ ಥರದ ಆಗಿರುವಂಥ ಒಂದು ಸಿನಿಮಾ. ಸೊ ಗಜರಾಮನ ಕ್ಯಾರೆಕ್ಟರ್ ಇದೆಯಲ್ಲ, ಸಾಕಷ್ಟು ಸ್ಪೆಷಾಲಿಟಿನ ಕೊಡಿ ಅಂತ ಮಾತಾಡ್ತಿದ್ರು. ಟೀಮ್ ಇರ್ಬೋದು, ನೀವು ಪ್ರೆಸ್ ಮೀಟ್ ಮಾಡೋದಿರ್ಬೋದು, ಅಥವಾ ನಿಮ್ಮ ಟೀಮ್ ಹೇಳೋ ವಿಚಾರಗಳಿದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಅದು ಇಂಪ್ಯಾಕ್ಟ್ ಮಾಡಿದೆ ಆ ಕ್ಯಾರೆಕ್ಟರ್ ಇರ್ಬೋದು, ಸಿನಿಮಾ ಇರ್ಬೋದು? ಅಂದರೆ ಒಬ್ಬ ಇನ್ನೋಸೆಂಟ್ ಹುಡುಗನ ಕ್ಯಾರೆಕ್ಟರ್ ಅದು. ಒಬ್ಬ ರಾಮ ಅನ್ನೋ ಒಂದು ಶ್ರೀರಂಗಪಟ್ಟಣದಲ್ಲಿರುವಂಥ ಹುಡುಗನ ಕ್ಯಾರೆಕ್ಟರು. ಇಡೀ ಸಿನಿಮಾ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಇವನು ಅನಿಸುತ್ತೆ. ನನಗೆ ಪರ್ಸ್ನಲಿ ಅಷ್ಟು ತುಂಬ ಒಳ್ಳೆ ಹುಡುಗರು ಇರ್ತಾರ ಅನಿಸುತ್ತೆ. ಅಂದರೆ ಹಳ್ಳಿ ಜನ ಮುಗ್ಧರು, ಏನೂ ಗೊತ್ತಿರೋದಿಲ್ಲ. ಅಂದರೆ ಬೆಂಗಳೂರಿಗೆ ಬಂದು ಬೇರೆ ಏನೇನೋ ಕೆಲಸ ಮಾಡ್ತಿರ್ತಾರೆ. ಅವ್ರು ಬೆಂಗಳೂರಿಗೆ ಬರೋ ರೀಸನ್ನೇ ಬೇರೆ, ಇಲ್ಲಿ ಸರ್ವೈವಲ್ಗೋಸ್ಕರ ಏನೇನೋ ಕೆಲಸ ಮಾಡ್ತಿರ್ತಾರೆ. ಈ ಥರದಲ್ಲಿ ಒಬ್ಬ ಹುಡುಗ ಕುಸ್ತಿ ಕಲ್ತ್ಕೊಂಡು ಕುಸ್ತಿನ ನಂಬಿರೋ ಅಂಥ ಒಬ್ಬ ಹುಡುಗ ಬ್ಯಾಂಗ್ಳೂರಿಗೆ ಬಂದು ಏನೆಲ್ಲ ಆಗ್ಬೋದು, ಅವ್ನ ಲೈಫ್ ಸ್ಟೈಲ್ ಏನು, ಅದನ್ನು ಕಮರ್ಷಿಯಲ್ ವೇಯಲ್ಲಿ ಕಂಟೆಂಟ್ ಬೇಸ್ನ ಇಟ್ಕೊಂಡು ಹೇಳಿದ್ದೀವಿ. ಓಕೆ. ಸೊ ಸಾಮಾನ್ಯವಾಗಿ ಸಿನಿಮಾ ಅಂತ ಬಂದಾಗ ಒಂದಷ್ಟು ಏನು ಜವಾಬ್ದಾರಿ ಇರ್ತವೆ ನಿಮ್ಮ ಮೇಲೆ. ಒಬ್ಬ ನಾಯಕನ ಹೆವಿ ಜವಾಬ್ದಾರಿನ ಹಾಕಿರ್ತಾರೆ. ಬಟ್ ಆ ಲೆವೆಲ್ಗೆ ಸಿನಿಮಾ ಕೂಡ ಬರಬೇಕಿರುತ್ತೆ. ಸೊ ಬಟ್ ಈ ಸಿನಿಮಾ ಆ ಥರ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ನಿಮ್ಮ ಕರಿಯರ್ನ ಒಂದಷ್ಟು ಬದಲಾ ಮಾಡುತ್ತೆ, ಒಂದು ಚೇಂಜ್ ಅಂದ್ಕೊಳ್ತೀವಿ, ಒಂದು ಚೇಂಜ್ ಓವರ್ ಆಗುತ್ತೆ ಸಿನಿಮಾ ಅಂತ ಅಂದ್ಕೊಂಡಿನಿ. ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ನಾನು ಆಗಲೇ ಹೇಳಿದಾಗೆ ನಂಬಿಕೆ ಬಂದ್ಬಿಡುತ್ತೆ ಒಂದು ಸಿನಿಮಾ ಮೇಲೆ. ಆ ರೀಸನ್ಗೋಸ್ಕರ ನಾನು 1 year ಆಯಿತು ಯಾವ ಸಿನಿಮಾನೂ ಒಪ್ಕೊಳ್ಳಿಲ್ಲ. ಗಜರಾಮ ನಂಗೆ ರಿಲೀಸ್ ಆಗಲೇಬೇಕು, ಅದಾದಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ತುಂಬ ಕತೆಗಳು ಬಂತು. ಯಾಕೋ ಈ ಕತೆ ಮೇಲೆ ನನಗೆ ತುಂಬ ಚೆನ್ನಾಗಾಗತ್ತೆ ಟೆನ್ಷನ್ ವರ್ಕ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಯಾವುದನ್ನು ಒಪ್ಕೊಂಡೆ, ಗಜರಾಮಗೆ 100% ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ವಿ ಕೂಡ ಸಿನಿಮಾನ. ಸೊ ನೀವು ಹೇಳ್ತಿರೋದು ನೋಡಿದ್ರ ಜೊತೆಗೆ ರಾಗಿಣಿಯವ್ರ ಸಾಂಗ್ ಕೂಡ ಈಗಾಗಲೇ ಕ್ಲಿಕ್ ಆಗಿರುವಂಥದ್ದು ಸಿಕ್ಕಾಪಟ್ಟೆ. ಅಂದರೆ ಆ ಲಿರಿಕಲ್ ವೀಡಿಯೋನು ಅಷ್ಟೊಂದು ಮಟ್ಟಿಗೆ ಹೈಪ್ಗಳನ್ನು ಕ್ರಿಯೇಟ್ ಮಾಡಿದ್ದು. ಇನ್ನು ಕಂಪ್ಲೀಟ್ ವೀಡಿಯೋ ಬಂದರೆ ಮತ್ತಷ್ಟು ಅದು ಸ್ಟ್ಯಾಂಡ್ ತಗೊಳುತ್ತೆ ಅಂತ ಅನ್ಸುತ್ತಲ್ಲ. ಅಂದರೆ ಮಾಸ್ ರೀಚ್ಗೆ ಒಂದು ಬೇಕಾಗಿತ್ತು ನಮಗೆ. ಕಮರ್ಷಿಯಲ್ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನೋದು ಇರಬೇಕಾಗಿತ್ತು. ಆ ಫೈಟ್ಸ್ಗಳು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಸಾಂಗ್ಸ್ ಇರಬೇಕಾಗತ್ತೆ. ಒಂದು ಸ್ಪೆಷಲ್ ಸಾಂಗ್ ಬೇಕಾಗಿತ್ತು ಅಲ್ಲಿ. ರಾಗಿಣಿಯವ್ರು ಬಂದಿದ್ದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು ನನ್ನ ಸಿನಿಮಾಗೆ. ಅವರು ಕೂಡ ಸಿನಿಮಾಗೆ ಪ್ರತಿಯೊಂದು ಹಂತದಲ್ಲೂ ತುಂಬ ಸಪೋರ್ಟಿವ್ ಆಗಿ ಎಷ್ಟು ಪ್ರಮೋಷನ್ ಮಾಡಿದ್ದೀವಿ. ಅಂದರೆ ಗಜರಾಮ ಅಂದರೆ ರಾಗಿಣಿಯವ್ರದಲ್ವಾ, ರಾಗಿಣಿ ಇದ್ದಾರಲ್ವಾ, ನಿಮ್ಮದು ಅವ್ರದ್ದು ಸಾಂಗ್ ನೋಡಿದ್ದೀನಿ. ಅಂದರೆ ರೆಕಗ್ನೇಷನ್ ತುಂಬ ಜಾಸ್ತಿ ಆಯಿತು. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಅದನ್ನು ಹೇಳಿದ್ದೆ. ಬಿಚ್ಚುಗತ್ತಿಗಿಂತ ಜಾಸ್ತಿ ಆಯಿತು ನನಗೆ. ಎಲ್ಲಿ ನೋಡಿದ್ರೂ ಸಾಂಗ್ ಚೆನ್ನಾಗಿದೆ. ಇನ್ನೇನು ಸದ್ಯದಲ್ಲೂ ವೀಡಿಯೋ ಕೂಡ ಬಿಡ್ತೀವಿ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಇದೊಂದೆಲ್ಲ ಇನ್ವಿಟೇಷನ್ಸು, ಆಡಿಯನ್ಸ್ನ ನಾವು ಕರೆಯೋಕ್ಕೆ, ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕೋಕ್ಕೆ, ಅದಕ್ಕೆ ತಕ್ಕಂಗೆ ಸಿನಿಮಾ ಕೂಡ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಆಗಿಬರುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಓಕೆ, ರಾಜವರ್ಧನ್ ಸಾಕಷ್ಟು ಸಿನಿಮಾ ಮಾಡಿದೆ. 3 ಸಿನಿಮಾ ಆಗೋಗಿದೆ, 4ನೇ ಸಿನಿಮಾ. ಬಟ್ ಗಜರಾಮ ಅವ್ರ ಲೈಫಲ್ಲಿ, ಅವ್ರ ಕರಿಯಲ್ಲಿ ಸ್ಪೆಷಲ್ ಸಿನಿಮಾ. ಸೊ ಇದು ಬೆಸ್ಟ್ ಇನ್ವಿಟೇಷನ್ ನಿಂತ್ಕೊಳ್ತು ಇಂಡಸ್ಟ್ರಿಗೆ. ಸೊ ನೆಕ್ಸ್ಟು ಸಿನಿಮಾ ಮಾಡೋರಿಗಿರ್ಬೋದು, ಅಥವಾ ಸಿನಿಮಾ ನಿಮ್ಮ ಹುಡ್ಕೊಂಡು ಬರೋವಂತಿರ್ಬೋದು, ಒಂದು ಒಳ್ಳೆಯ ಒಂದು ಇನ್ವಿಟೇಷನ್ ಕಾರ್ಡ ನಿಂತ್ಕೊಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವೆಲ್ಲರೂ. 100% ಮಾಡ್ಬೋದು. ಅಂದರೆ ಸಿನಿಮಾದಲ್ಲಿ ಎಲ್ಲೂ ಲೂಪ್ ಹೋಲ್ಸ್ ಇಲ್ಲ, ಒಂದು ಸಣ್ಣ ಪುಟ್ಟ ತಪ್ಪು ಇಲ್ಲ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಕುಸ್ತಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ತುಂಬ ಜನದ ಎಫರ್ಟ್ ಇದೆ ಇದರಲ್ಲಿ. ಪ್ಲಸ್ಸು ಒಬ್ಬ ಹೊಸ ನಿರ್ದೇಶಕನ ಕನಸಿದೆ. ನಮ್ಮೆಲ್ಲರದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸೊ ಜನ ಕೊಡೋ ₹100 ಎಲ್ಲೂ ಮೋಸ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ನು. ₹100 ಎಲ್ಲೂ ಮೋಸ ಆಗದಂಗೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀವಿ.
ಓಕೆ, ಸಿನಿಮಾ ರಿಲೀಸ್ ರೆಡಿ ಆಗ್ತಾ ಇರುವಂಥ ವಿಚಾರ. ಸೊ ಹೇಗೆಲ್ಲ ಪ್ಲಾನಿಂಗ್ ನಡೀತಾ ಇದೆ ಟೀಮ್ ಕಡೆಯಿಂದ? ಪ್ರಚಾರ ಇರ್ಬೋದು ಅಥವಾ ಏನು ಟ್ರಾವೆಲ್ ಮಾಡೋದಿರ್ಬೋದು, ಸೊ ಅದೆಲ್ಲ ಹೇಗೆ ನಡೀತಾ ಇದೆ? ತುಂಬ ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಟ್ರೆಡಿಷ್ನಲ್ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ಈಗಾಗಲೇ ಟ್ರೆಡಿಷ್ನಲ್ ಪಬ್ಲಿಸಿಟಿ ಕಮ್ಮಿ ಆಗಿದೆ. ಆ ಟ್ರೆಡಿಷ್ನಲ್ ಪಬ್ಲಿಸಿಟಿ ನಮ್ಮ ಹಳೆ ಸ್ಟಾರ್ಸ್ಗಳೆಲ್ಲ ಏನು ಮಾಡಿದ್ರು ಅದನ್ನು ಮಾಡ್ತಿದ್ದೀವಿ. ಎಲ್ಲೋ ಯಾರನ್ನೋ ಒಂದು 4 ಜನ ನಂಬದೆ ನಾವೇ ರೋಡ್ಗಿಳಿದು ನಮ್ಮ ಆಡಿಯನ್ಸ್ ಯಾರು, ನಮ್ಮ ಸಿನಿಮಾನ ಯಾರು ನೋಡ್ತಾರೆ ಅವ್ರುಗಳಿಗೆ ತಲುಪಿಸ್ತಾ ಇದ್ದೀವಿ ಸಿನಿಮಾ. ನಾನು ನಂಬೋದು ಜನ ಒಳಗೆ ನಾವು ಹೋದಾಗಲೇ ಜನ ನಮ್ಮ ಥಿಯೇಟ್ರಿಗೆ ಬರೋದು. ನಾವೆಲ್ಲೋ ಕೂತ್ಕೊಂಡು ನಾವು ಕರೆದಿದ ತಕ್ಷಣ ಜನ ಬರಲ್ಲ. ಎಲ್ಲರದ್ದು ಬ್ಯುಸಿ ಲೈಫ್ ಇರುತ್ತೆ. ಸೊ ಅದರಲ್ಲಿ ಗಜರಾಮ ತಂಡ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ನಿಮಗೆ ರಾಜವರ್ಧನ್. ಈ ಸಿನಿಮಾ ನಿಮ್ಮ ಲೈಫಲ್ಲಿ ಹೊಸ ಟರ್ನಿಂಗ್ ಪಾಯಿಂಟ್ ಅನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಟು ಯು.